ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕೊನೆಗೂ ಮಹಿಳಾ ಆಯೋಗದ ಮನವಿಗೆ ಮಾಡಿದಂಥ SIT, ಇದು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಮೆಗಾ ಡೆವಲಪ್ಮೆಂಟ್. SIT ಇಂದ 1000 ಪುಟಗಳ ವರದಿ ಸಲ್ಲಿಕೆಗೆ ಇದೀಗ ಕ್ಷಣಗಣನೆ. ಹಾಗಾದರೆ ಏನಿದು ಧರ್ಮಸ್ಥಳ ಕೇಸ್ನಲ್ಲಿ ಆದಂಥ ಮೆಗಾ ಡೆವಲಪ್ಮೆಂಟ್ ಎಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಧರ್ಮಸ್ಥಳ ಕೇಸ್ ಯಾವ ಹಂತಕ್ಕೆ ಬಂದು ತಲುಪಿದಂದ್ರೆ ಇನ್ನೇನು ಕೆಲವೇ ದಿನಗಳು ಎಲ್ಲವೂ ಮುಕ್ತಾಯ ಹಂತಕ್ಕೆ ಬರುತ್ತೆ ಅನ್ನುವಂಥ ಮಾತು ಇದೀಗ ಮಾಧ್ಯಮದ ಮುಂದೆ ಹರಿದಾಡ್ತಿದೆ, ಮಾಧ್ಯಮಗಳಲ್ಲಿ ಹರಿದಾಡ್ತಿದೆ. ಅದಕ್ಕೂ ಮೊದಲು ಧರ್ಮಸ್ಥಳ ಕೇಸ್ ಅಂದ ಕೂಡಲೇ ನಮ್ಮ ಕಣ್ಮುಂದೆ ಬರುವಂಥ ಪ್ರಮುಖ ವ್ಯಕ್ತಿ ಅದು ಯಾರೆಂದರೆ ಭೀಮಾ, ಅಂದರೆ ಚಿನ್ನಯ್ಯ. ಯಾವಾಗ ಧರ್ಮಸ್ಥಳ ಕೇಸ್ ಎನ್ನುವಂಥ ಒಂದು ಪ್ರಕರಣ ಜೂನ್ 22ಕ್ಕೆ ಭೀಮಾ ಎನ್ನುವಂಥ ವ್ಯಕ್ತಿ ಒಂದು ಪತ್ರ ಬರೆದಿದ್ದು, ಅದು ಆ SP ಅವರಿಗೆ ಪತ್ರ ಬರೆದಿದ್ದಾರೆ ಎನ್ನುವಂಥ ಒಂದು ಪತ್ರ ವೈರಲ್ ಆದಾಗ ಇಡೀ ರಾಜ್ಯವೇ ಅಲ್ಲೋಲ ಕಲ್ಲೋಲವಾಗುತ್ತೆ. ಜೊತೆಗೆ ಅದೇ ಪ್ರಕರಣ ಮುಂದುವರೆದು ಜುಲೈ 3ಕ್ಕೆ ಬೆಳ್ತಂಗಡಿಯ ನ್ಯಾಯಾಧೀಶರ ಮುಂದೆ ಭೀಮಾ ಎನ್ನುವಂಥ ಅನಾಮಧೇಯ ವ್ಯಕ್ತಿ ಒಂದು ತಲೆಬುರುಡೆ ಸಮೇತ ಬಂದು 164 ಸ್ಟೇಟ್ಮೆಂಟ್ ಕೊಟ್ಟಾಗ ಅದು ದೊಡ್ಡ ಪ್ರಕರಣ ಆಗುತ್ತೆ. ಅವನು ಹೇಳ್ತಾನೆ, ಇಲ್ಲ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಕೆಲವರ ಒತ್ತಾಯದಿಂದ ನೂರಾರು, ಸಾವಿರಾರು ಅಥವಾ 100ಕ್ಕೂ ಹೆಚ್ಚು ಶವಗಳನ್ನು, ಅನಾಥ ಶವಗಳನ್ನ ನಾನು ಹೂತಾಕಿದ್ದೇನೆ ಮತ್ತು ಅದಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಒಂದು ಒತ್ತಡ ಕೂಡ ಇತ್ತು. ನನಗೀಗ ಪಾಪಪ್ರಜ್ಞೆ ಕಾಡ್ತಿತ್ತು. ಹಾಗಾಗಿ ನನ್ನ ಪಾಪಪ್ರಜ್ಞೆಯನ್ನು ತೊಳೆದುಕೊಳ್ಳುವ ಸಲುವಾಗಿ ಅಂಥ ವ್ಯಕ್ತಿಗಳ ಶಿಕ್ಷೆ ಆದರೆ ನನಗೆ ಸ್ವಲ್ಪ ನೆಮ್ಮದಿ ಆಗುತ್ತೆ ಅನ್ನುವಂಥ ಒಂದು ಕಾರಣವನ್ನು ಇಟ್ಕೊಂಡು ಸ್ವತಂತ್ರ ಭಾರತ ನಂತರ ಆದಂಥ ಅತಿ ದೊಡ್ಡ ಕೆಟ್ಟ ಕೆಲಸ ಎನ್ನುವಂಥ ಒಂದು ಸ್ಟೇಟ್ಮೆಂಟ್ ಕೂಡ 164 ಸ್ಟೇಟ್ಮೆಂಟನ್ನು ಬೆಳ್ತಂಗಡಿಯ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಅದಾದ ನಂತರ ಆ ನ್ಯಾಯಾಧೀಶರ ಸಲಹೆ ಮೇರೆಗೆ ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗುತ್ತೆ. ಅಂದರೆ 39/2025 ಅನ್ನುವಂಥ ಪ್ರಕರಣ ಕೂಡ ದಾಖಲಾಗುತ್ತೆ. ಅದಾದ ನಂತರ SIT ಅಂದರೆ ಈ ಇಡೀ ಪ್ರಕರಣ, ಭೀಮನ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತಂದರೆ ಇಡೀ ರಾಜ್ಯವೇ ಅಲ್ಲೋಲ ಕಲ್ಲೋಲವಾಗುತ್ತೆ. ಮತ್ತು SIT ತಂಡ ರಚನೆ ಮಾಡಲೇಬೇಕೆನ್ನುವಂಥ ಒಂದು ಮನವಿಯನ್ನು ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮುಖ್ಯಮಂತ್ರಿಯವರಿಗೆ ಪತ್ರವನ್ನು ಬರೆಯುವ ಹಂತಕ್ಕೆ ಹೋಗುತ್ತೆ. ಅಂದರೆ ಆ ಪ್ರಕರಣ ಎಷ್ಟು ದೊಡ್ಡ ಮಟ್ಟದ ಒಂದು ತಿರುವನ್ನು ಪಡ್ಕೊಳ್ತು ಅಂತ ಹೇಳ್ಬೋದು. ಇವೆಲ್ಲದರ ನಡುವೆ ಇದೀಗ SIT ರಚನೆ ಆಗುತ್ತೆ. SIT ಜುಲೈ 19ಕ್ಕೆ SIT ರಚನೆ ಆಗುತ್ತೆ. ಅದಾದ ನಂತರ SIT ತಂಡ ಹೆಡೆಡ್ ಬೈ ಪ್ರಣಬ್ ಮೊಹಂತಿ ಅವರ ತಂಡ ಬೆಳ್ತಂಗಡಿಗೆ ಕಾಲಿಡುತ್ತೆ. ಜುಲೈ 28ಕ್ಕೆ 13 ಸ್ಥಳಗಳನ್ನ ಗುರ್ತು ಮಾಡ್ತಾರೆ. ಭೀಮಾ ಹೇಳಿದಂಥ 13 ಕ್ಷಣಗಳನ್ನು ಅಂದರೆ ಸ್ಥಳಗಳನ್ನು ಗುರ್ತು ಮಾಡಿ ಅಲ್ಲಿ ಸ್ಥಳ ಮಾಜರಾಗುತ್ತೆ. ಜುಲೈ 29ರಿಂದ ಭಾಗಶಃ ಧರ್ಮಸ್ಥಳ, ಬೆಳ್ತಂಗಡಿ ಅಕ್ಕಪಕ್ಕ ಎಲ್ಲವೂ ಕೂಡ ಸಮಾಧಿಯಾಗುವಂಥ ಕೆಲಸ ಆಗಿ ಸುಮಾರು 20ರಿಂದ 25 ದಿನಗಳ ಕಾಲ ಸಮಾಧಿಯಾಗುವಂಥ ಕೆಲಸ ಆಗುತ್ತೆ. ಅಂದರೆ ಟೆಕ್ನಿಕಲ್ ಟೀಮ್ ಇರುತ್ತೆ, ಎಲ್ಲವೂ ಇರುತ್ತೆ, JCB ಇರುತ್ತೆ, ಬೇರೆ ಬೇರೆ ಉಪಕರಣಗಳು ಉಪಯೋಗಿಸ್ಕೊಂಡು ಸಮಾಧಿಯಾಗುವಂಥ ಕೆಲಸ ಆಗುತ್ತೆ. ಅದರಲ್ಲಿ ಸ್ಪಾಟ್ ನಂಬರ್ 6ರಲ್ಲಿ ಒಂದು ಪಳಿಯುಳಿಕೆ ಸಿಕ್ಕ ಬಗ್ಗೆ ಮಾಹಿತಿ ಸೋರಿಕೆಯಾಗುತ್ತೆ. ಅದಾದ ನಂತರ ಸ್ಪಾಟ್ ನಂಬರ್ 11 ಅಂದರೆ ಸ್ವಲ್ಪ ಗುಡ್ಡದ ಕಡೆ ಹೋದಾಗ ಅಲ್ಲಿ ಒಂದು ಭೂಮಿಯ ಮೇಲ್ಗಡೆ ಪಳಿಯುಳಿಕೆಗಳು ಕೂಡ ಸಿಕ್ಕ ಬಗ್ಗೆ ಮಾಹಿತಿ ಹೊರಬರುತ್ತೆ. ಅದಾದ ನಂತರ ಎಲ್ಲೋ ಒಂದು ಕಡೆ ಈ ಪ್ರಕರಣ ಉಲ್ಟಾ ಹೊಡೆಯುತ್ತೆ ಮತ್ತು ಇದು ಷಡ್ಯಂತ್ರದ ಒಂದು ಭಾಗ ಎನ್ನುವುದು ಕೂಡ ಮಾಧ್ಯಮಗಳಲ್ಲಿ ಜಗಜ್ಜಾಹಿರುತ್ತೆ. ಮತ್ತು ಇದರಿಂದ SIT ತಂಡ ಕೂಡ ಎಚ್ಚೆತ್ತು ಇದಕ್ಕೆ ಮೂಲವಾದ ಕಾರಣ ಚಿನ್ನಯ್ಯ, ಅಂದರೆ ಭೀಮ ಎನ್ನುವಂಥ ಒಂದು ಊಹೆಯನ್ನು ಮಾಡಿಕೊಂಡು ಅಥವಾ ಆ ಪ್ರಕರಣವನ್ನು ದಾಖಲಿಸಿಕೊಂಡು ಭೀಮನನ್ನು ಆಗಸ್ಟ್ 24ರಂದು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ತಾರೆ. ಅಂದರೆ ಅರೆಸ್ಟನ್ನು ಕೂಡ ಮಾಡ್ತಾರೆ. ಅದಾದ ನಂತರ ಅವನನ್ನು ಶಿವಮೊಗ್ಗ ಜೈಲಿಗೆ ಕಳಿಸ್ತಾರೆ. ಅದಾದ ನಂತರ ಈಗ ಮೊನ್ನೆ ನವೆಂಬರ್ 24ರಂದು ಅವನಿಗೆ ಜಾಮೀನು ಕೂಡ ಸಿಕ್ಕರೂ ಕೂಡ ಅವನಿಗೆ ಶ್ಯೂರಿಟಿ ಸಿಗದ ಕಾರಣ ಜೈಲಿನಲ್ಲಿ ಇರ್ತಾನೆ. ಮತ್ತು ಅವನ ಹೆಂಡತಿ ಮಲ್ಲಿಕ ಮತ್ತು ಅವರ ಸಹೋದರಿಯಾದಂಥ ರತ್ನ ಅವರ ಸಹಾಯದಿಂದ ಈಗ ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ, ಅಂದರೆ ಈ ಪ್ರಕರಣದ ರೂವಾರಿಯಾದಂಥ ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ ಶಿವಮೊಗ್ಗ ಜೈಲಿನಿಂದ ಹೊರಗೆ ಬಂದು ಇದೀಗ ತನ್ನ ವಿರುದ್ಧ ಷಡ್ಯಂತ್ರ ಮಾಡಿ ತನ್ನನ್ನು ಕಷ್ಟಕ್ಕೆ ಸಿಲುಕಿಸಿದಂಥ ವ್ಯಕ್ತಿಗಳ ವಿರುದ್ಧವಾಗಿ ಜೀವ ಬೆದರಿಕೆಯ ಕಂಪ್ಲೇಂಟ್ ಅಂತ ಕೂಡ ಕೊಟ್ಟಿದ್ದಾನೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ. ಅಂದರೆ ಮಹೇಶ್ ಶೆಟ್ಟಿ ತಿಮ್ಮರುಡಿ, ಗಿರೀಶ್ ಮಟ್ಟಣ್ಣ, ಜಯಂತಿ ಮತ್ತು ವಿಠಲ್ಗೌಡ ಮತ್ತು ಸಮೀರ್ MD ಎನ್ನುವಂಥ 5 ವ್ಯಕ್ತಿಗಳ ವಿರುದ್ಧ ತನಗೆ ಜೀವ ಬೆದರಿಕೆ ಇದೆ ಎನ್ನುವಂಥ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡೆ. ಅದು ಕೂಡ ಮುಂದುವರಿದ ಭಾಗವಾಗಿ ಅದು ಯಾವೆಲ್ಲ ತಿರುವನ್ನು ಪಡ್ಕೊಳುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇದು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂಥ ಮುಖ್ಯವಾದ ಅಪ್ಡೇಟ್. ಆದರೆ ಈ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ SIT ರಚನೆ ಮಾಡಲೇಬೇಕೆನ್ನುವಂಥ ಹಠಕ್ಕೆ ಬಿದ್ದಂಥ SIT ರಚನೆ ಮಾಡಬೇಕೆನ್ನುವಂಥ ಹಠಕ್ಕೆ ಬಿದ್ದಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಜುಲೈ 19ಕ್ಕೆ ಜುಲೈ 11ಕ್ಕೆ ಮುಖ್ಯಮಂತ್ರಿಯವರು ಪತ್ರವನ್ನು ಬರೀತಾರೆ. ಅതെಂದರೆ 20 ವರ್ಷಗಳಾದಂಥ ಅಥವಾ 2 ದಶಕಗಳಾದಂಥ ಈ ಧರ್ಮಸ್ಥಳ ಅಕ್ಕಪಕ್ಕ ಆದಂಥ ಮಿಸ್ಸಿಂಗ್ ಆಗಿರ್ಬೋದು, ಅತ್ಯಾಚಾರ, ಅನಾಚಾರ ಅಥವಾ ಕೊಲೆ, ಬೇರೆ ಬೇರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಖುದ್ದು ಮುತುವರ್ಜಿಯನ್ನು ವಹಿಸಿಕೊಂಡು ತನಿಖೆಯನ್ನು ಮಾಡಬೇಕು. ಆ ತನಿಖೆ ಸರಾಗವಾಗಿ ಸಾಕಬೇಕಂದ್ರೆ ಒಂದು SIT ರಚನೆಯನ್ನು ಮಾಡಬೇಕು. ಅಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರಚನೆ ಮಾಡಿ ಆ ತಂಡ ಸಪರೇಟಾಗಿ ಈ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಎನ್ನುವಂಥ ಒಂದು ಮನವಿ ಕೊಟ್ಟಾಗ ಸರ್ಕಾರ ಕೂಡ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹೇಳ್ತಾರೆ, ಅವರು ಮಹಿಳಾ ಆಯೋಗದ ಅಧ್ಯಕ್ಷರು ಮತ್ತು ಮಹಿಳೆಯರ ಬಗ್ಗೆ ಸ್ವತಃ ಅವರಿಗೆ ಕಾಳಜಿ ಇದೆ ಎನ್ನುವಂಥ ಉದ್ದೇಶಕ್ಕಾಗಿ
ಮುಖ್ಯಮಂತ್ರಿಗಳು ಸ್ವತಃ ಇಂಟರ್ವ್ಯೂನಾಗಿ ಎಸ್ಐಟಿ ರಚನೆಯನ್ನು ಮಾಡ್ತಾರೆ. ಆದರೆ ಪ್ರಕರಣ ಹೋಗ್ತಾ ಹೋಗ್ತಾ ಏನಾಗುತ್ತಂದ್ರೆ ಭೀಮನ ಕೊಟ್ಟಂತ ಹೇಳಿಕೆಯ ಅಕ್ಕಪಕ್ಕವೇ ಈ ತನಿಖೆ ಆಗ್ತಾ ಇದೆ. ಭೀಮಾ ಏನು ಹೇಳ್ತಾನೆ ಅದನ್ನು ಮಾತ್ರ ಆಗಿರ್ತಾರೆ. ಭೀಮಾ ಯಾರ ವಿರುದ್ಧ ಹೆಸರನ್ನು ಹೇಳ್ತಾರೆ ಅವ್ರ ತನಿಖೆ ಮಾತ್ರ ಆಗ್ತದೆ ಅನ್ನುವಂಥ ಈ ಊಹಾಪೋಹಗಳ ಸಂಗತಿಗಳು ಮಾಧ್ಯಮದಲ್ಲಿ ಹರಿದಾಡಲಿಕ್ಕೆ ಶುರುವಾಗುತ್ತೆ. ನಿಮಗೆ ಎಕ್ಸಾಂಪಲ್ ಅಂದರೆ ಭೀಮಾ ತನ್ನ 164 ಸ್ಟೇಟ್ಮೆಂಟಲ್ಲಿ ಏನೆಲ್ಲ ಹೇಳ್ತಾನಲ್ಲ, ಅಂದರೆ ಪ್ರಕರಣ ನಂಬರ್ 39/2025 ಎನ್ನುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೀಮಾ ಉಲ್ಲೇಖಿಸಿದಂಥ ಹೆಸರುಗಳ ತನಿಖೆ ಮಾತ್ರ ಮಾಡಲಾಗ್ತದೆ. ಅಲ್ಲಿ ಮಿಸ್ಸಿಂಗ್ ಆದಂಥ ಅಥವಾ ಬೇರೆ ಬೇರೆ ಪ್ರಕರಣಗಳು ನಾಪತ್ತೆಯಾದಂಥ ಅಥವಾ ಕೊಲೆಯಾದಂಥ ವ್ಯಕ್ತಿಗಳ ತನಿಖೆ ಆಗ್ತಾ ಇಲ್ಲ. ಒಂದೇ ದಿನ ಬಾಡಿ ಸಿಕ್ಕ ನಂತರ ಅದೇ ದಿನ ಅವರ ದಫನ್ ಅಥವಾ ಅಂತ್ಯಕ್ರಿಯೆ ಕೂಡ ಮಾಡಲಾಗುತ್ತೆ. ಅದ್ರ ಬಗ್ಗೆ ಎಲ್ಲೂ ತನಿಖೆ ಆಗಿಲ್ಲ. ಹಾಗಾಗಿ SIT ತಂಡ ಕೇವಲ ಭೀಮನನ್ನ ಫೋಕಸ್ ಮಾಡಿ ಭೀಮನ ಹೇಳಿಕೆಯ ಸುತ್ತವೇ ಇನ್ವೆಸ್ಟಿಗೇಷನ್ ಮಾಡ್ತದೆ ಅನ್ನುವಂಥ ವರದಿಗಳು ಮಾಧ್ಯಮದಲ್ಲಿ ಬಿತ್ತರವಾದಾಗ ಮತ್ತೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ನಾಗಲಕ್ಷ್ಮಿ ಸಹೋದರಿಯರು ಮತ್ತೊಂದು ಪತ್ರವನ್ನು SITಗೆ ಬರೀತಾರೆ. ಅಂದರೆ ಇಲ್ಲಿಯ ತನಕ ನೀವು ಏನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ರಲ್ಲ ಅದರ ಒಂದು ವರದಿಯನ್ನು ನಾನು ಕೊಡಬೇಕು. ಯಾಕಂದರೆ ಮಾಧ್ಯಮಗಳಲ್ಲಿ ವರದಿಯಾದಂಥವ್ರು SITಗೆ ಬರೆದಂಥ ಪತ್ರದಲ್ಲಿ ಸೆಕೆಂಡ್ ಪತ್ರದಲ್ಲಿ ಉಲ್ಲೇಖ ಸ್ಪಷ್ಟವಾಗಿರುತ್ತೆ. ಅದೇನೆಂದರೆ ಮಾಧ್ಯಮಗಳಲ್ಲಿ ಹರಿದಾಡ್ತಿದೆ. ಅದೇನೆಂದರೆ SIT ತನಿಖೆ ಭೀಮಾ ಅಥವಾ ಚಿನ್ನಯ್ಯ ಕೊಟ್ಟಂತ ಹೇಳಿಕೆಗಳ ಸುತ್ತವೇ ತನಿಖೆ ಮಾಡ್ತಿದೆ. ಹಾಗಾಗಿ ಈ 2 ದಶಕಗಳಿಂದ ಆದಂಥ ಈ ಅನಾಚಾರ, ಕೊಲೆ, ಅತ್ಯಾಚಾರ ಮತ್ತು ಮಿಸ್ಸಿಂಗ್ ಕಂಪ್ಲೇಂಟ್ಗಳ ತನಿಖೆ ಆಗಿದೆಯೇ ಇಲ್ವಾ? ಒಂದು ವೇಳೆ ಆಗಿದ್ದರೆ ನೀವು ಫೇರ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರೆ ಅದರ ವರದಿಯನ್ನು ನನಗೆ ಸಲ್ಲಿಸಬೇಕೆನ್ನುವಂಥ ಮನವಿಯನ್ನು SIT ತಂಡಕ್ಕೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಒಂದು ಪತ್ರವನ್ನು ಬರೆದಿರ್ತಾರೆ. ಅದಾದ ನಂತರ ಕೆಲವೊಂದು ಊಹಾಪೋಹ ಇರುತ್ತಿಲ್ಲ, ಎಲ್ಲವನ್ನೂ ಕೂಡ ಸೀಕ್ರೆಟ್ ಇರುವಾಗ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಅದನ್ನು ಕೊಡುವಂಥ ಒಂದು ಪರ್ಮಿಷನ್ ಇದೆಯಾ ಅಥವಾ ಅದನ್ನು ಕೊಡಬಹುದಾ ಅಥವಾ ಕೊಡದೇ ಇರ್ಬೋದು ಅನ್ನುವಂಥ ಮಾತುಗಳು ಕೂಡ ಚರ್ಚೆ ಆದಾಗ ಪೊಲೀಸ್ ಅಧಿಕಾರಿಗಳು ನಮ್ಮ ಜೊತೆ ಹೇಳಿದಂದರೆ ಕೊಡಬಹುದು, ಕೊಡದೇ ಇರಬಹುದು. ಕೆಲವೊಂದು ಪಾಯಿಂಟ್ಸನ್ನು ಹೇಳಿಲ್ಲ, ನಮಗೆ ಸೀಕ್ರೆಟ್ ಮಾಹಿತಿ ಇದೆ ಮತ್ತು ತನಿಖೆ ಹಂತದಲ್ಲಿದೆ ಅನ್ನುವಂಥ ಕಾರಣಕ್ಕಾಗಿ ಅದನ್ನು ಒಂದು ಪತ್ರ ಬರೆದಿಲ್ಲ, ನನಗೆ ಸ್ವಲ್ಪ ಟೈಮ್ ಬೇಕು, ನಾವು ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತೇವೆ ಅಥವಾ ಗೃಹ ಸಚಿವಾಲಯಕ್ಕೆ ಸಲ್ಲಿಸ್ತೇವೆ. ಹಾಗಾಗಿ ಕೆಲವೊಂದು ಸೀಕ್ರೆಟ್ ಇದ್ದ ಕಾರಣಕ್ಕಾಗಿ ಕೆಲವೊಂದು ಇನ್ವೆಸ್ಟಿಗೇಷನ್ ಪ್ರೊಸೆಸ್ಸಲ್ಲಿ ಇರುವಂಥ ಕಾರಣಕ್ಕಾಗಿ ನಾವು ಅದನ್ನು ನಿಮಗೆ ಕೊಡಲು ಸಾಧ್ಯವಿಲ್ಲ ಎನ್ನುವಂಥ ಕಾರಣ ಕೊಟ್ಟು ಅದನ್ನು ತಡೆ ಹಿಡಿಯಬಹುದು ಅಥವಾ ಕೊಡಬಹುದು ಎನ್ನುವಂಥ ಮಾಹಿತಿಯನ್ನು ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡುವಾಗ ನಮಗೆ ತಿಳಿದು ಬಂದ ಮಾಹಿತಿ. ಇನ್ನು SIT ತಂಡ ಕೂಡ ಫೇರ್ ಆಗಿ ತಮ್ಮ ಎಲ್ಲ ವಿಧದಲ್ಲೂ ಕೂಡ ಟೆಕ್ನಾಲಜಿಯನ್ನು ಬಳಸ್ತಂದರೆ ರಾಡರ್ ಮೌಂಟೆಂಡ್ ಟೆಕ್ನಾಲಜಿ ಬಳಸ್ತು. ಅದಾದ ನಂತರ ಐಸೋಟೋಪ್ಸ್ ಎನ್ನುವಂಥ ಈ ಟೀತ್ ಅನಾಲಿಸಿಸ್ ಅನ್ನು ಬಳಸುವಂಥ ಹಂತಕ್ಕೂ ಹೋಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೀಗ ಸಿಗ್ತದೆ. ಇದರ ಮಧ್ಯೆ ಇದೀಗ SIT ತಂಡ ಕೂಡ ಒಂದು ಹಂತಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಒಂದು ವರದಿಯನ್ನು ಕೊಡುವಂಥ ಎಲ್ಲ ಸಾಧ್ಯತೆ ಮತ್ತು ಅದಕ್ಕೆ ಕ್ಷಣಗಣನೆ ಕೂಡ ಆರಂಭವಾಗಿದೆ ಅನ್ನುವಂಥ ಮಾಹಿತಿ ಇದೀಗ ಉನ್ನತ ಮಾಹಿತಿಗಳು ನಮಗೆ ಸಿಗ್ತಾ ಇದೆ. ಅದಕ್ಕೆ ಮೂಲವಾದ ಕಾರಣ ಅಂದರೆ ಭೀಮಾ ಹೇಳಿದಂಥ ಹೇಳಿಕೆಗಳ ಸುತ್ತವೇ SIT ತನಿಖೆ ಮಾಡ್ತಾ ಇದೆ ಅನ್ನುವಂಥ ಊಹಾಪೋಹ ಮಾಧ್ಯಮದಿಂದ ಹರಿದಾಡಿದಾಗ ಅದಕ್ಕೆ ವಿರುದ್ಧವಾಗಿ ತನಿಖೆ ಮಾಡ್ತಾ ಇರುವಂಥ ಮತ್ತು ಈ 2 ದಶಕಗಳಲ್ಲಿ ಏನೆಲ್ಲ ಆಗಿದೆ ಅದರಲ್ಲೂ ಮುಖ್ಯವಾಗಿ 2000ರಿಂದ 2021 ತನಕ ಆದಂಥ ಅನ್ಐಡೆಂಟಿಫೈಡ್ ಡೆತ್ ಇದೆ. ಅಂದರೆ ಅನ್ಯಾಚುರಲ್ ಡೆತ್ ಬಗ್ಗೆ ಎಲ್ಲೂ ಕೂಡ ಸರಿಯಾದ ದಾಖಲೆ ಸಿಕ್ಕದೇ ಇದ್ದಾಗ ಅಥವಾ ಧರ್ಮಸ್ಥಳ ಗ್ರಾಮ ಪಂಚಾಯತಿಯಲ್ಲಿ ಆದಂಥ ಒಂದು ಎಡವಟ್ ಆಗಿರ್ಬೋದು ಅಥವಾ ಅದನ್ನು ಅಂದರೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಿಕ್ಕಂಥ ಅನ್ಐಡೆಂಟಿಫೈಡ್ ಬಾಡಿಗಳನ್ನ ಯಾಕೆ 60 ಕಿಲೋಮೀಟರ್ ಬೆಳ್ತಂಗಡಿಯಿಂದ 60 ಕಿಲೋಮೀಟರ್ ದೂರದಲ್ಲಿರುವ KS ಹೆಗ್ಡೆ ಚಾರಿಟೇಬಲ್ ಟ್ರಸ್ಟ್ಗೆ ಅದನ್ನು ಹಸ್ತಾಂತರ ಮಾಡೋದಾಗಿರ್ಬೋದು ಎಲ್ಲವೂ ಕೂಡ ತನಿಖೆ ಮಾಡುವ ಹಂತದಲ್ಲಿ ಈ ಸುದೀರ್ಘವಾದಂಥ ಒಂದು 1000 ಪುಟಗಳ ಒಂದು ತನಿಖಾ ವರದಿಯನ್ನು ಇದೀಗ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಸಲ್ಲಿಕೆ ಮಾಡುವಂಥ ಕ್ಷಣಗಣನೆ ಇದೀಗ ಆರಂಭ. ಅದರಲ್ಲೂ ಮುಖ್ಯವಾಗಿ SIT ತಂಡ ತನಿಖೆ ಮಾಡಿದಂಥ ಒಂದು ಸಂದರ್ಭದಲ್ಲಿ 74 ಅಂದರೆ 1990ರಿಂದ 2021 ತನಕ ಸರಿಸುವ 31 ವರ್ಷದಲ್ಲಿ 74 ಬಾಡಿಗಳು ಸಿಕ್ಕ ದಿನವೇ ಅದನ್ನು ದಫನ್ ಮಾಡಲಾಗಿದೆ. ಕಾರಣ ಹುಡುಕ್ತಾ ಹೋದರೆ ನೋಡಿ, ಒಂದು ಅನ್ಐಡೆಂಟಿಫೈಡ್ ಬಾಡಿ ಸಿಕ್ತು, ಒಂದು ದೇಹ ಸಿಕ್ತಂದರೆ ಮೊದಲಾಗಿ ಅದನ್ನು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಅವ್ರ ಅಡ್ರೆಸ್ ಸಿಕ್ಕರೆ ಅವ್ರ ಮನೆಯವ್ರನ್ನ ಹುಡುಕಬೇಕಾಗುತ್ತೆ. ಅಡ್ರೆಸ್ ಸಿಕ್ಕಿಲ್ಲ ಅಂದರೆ ಆ ದೇಹದ ಅಥವಾ ಹೀಗೆ ಒಂದು ಬಾಡಿ ಸಿಕ್ಕಿದೆ ಅಥವಾ ಇಂಥ ಒಂದು ಸ್ಥಳದಲ್ಲಿ ಬಾಡಿ ಸಿಕ್ಕಿದೆ ಅನ್ನುವಂಥ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟು 3-4 ದಿನಗಳ ಕಾಲ ಅವರ ಸಂಬಂಧಿಕರ ಹುಡುಕುವಂಥ ಪ್ರಯತ್ನ ಮಾಡಬೇಕು. ಅದಾದರೂ ಅವ್ರು ಯಾರು ಸಿಕ್ಕಿಲ್ಲ ಅಂದರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅದನ್ನು ದಫನ್ ಮಾಡುವಂಥ ಅಥವಾ ಅಂತ್ಯಕ್ರಿಯೆ ಮಾಡುವಂಥ ಒಂದು ಅವಕಾಶ ಇದೆ, ಅದು ನಿಯಮ ಕೂಡ ಆಗಿರುತ್ತೆ. ಆದರೆ ಧರ್ಮಸ್ಥಳ ಅಕ್ಕಪಕ್ಕ ವ್ಯಾಪ್ತಿಯಲ್ಲಿ ಅದು ನೇತ್ರಾವತಿ ರಿವರ್ ಆಗಿರ್ಬೋದು, ಬೇರೆ ಬೇರೆ ಸ್ಥಳಗಳಾಗಿರ್ಬೋದು, ಪ್ರವಾಸಿ ಸ್ಥಳ ಆಗಿರ್ಬೋದು, ಅಲ್ಲಿ ಸಿಕ್ಕಂಥ ಅನ್ಐಡೆಂಟಿಫೈಡ್ ಬಾಡಿ ಸಿಕ್ಕ ದಿನವೇ 74 ಬಾಡಿಗಳನ್ನು ಸಿಕ್ಕ ದಿನವೇ ದಫನ್ ಮತ್ತು ಅಂತ್ಯಕ್ರಿಯೆ ಮಾಡಲಾಗಿದೆ. ಅದು ದೊಡ್ಡ ಸಂಶಯಕ್ಕೆ ಕಾರಣ ಮಾಡಿಕೊಟ್ಟಂಥ ಒಂದು ಸಂಗತಿಯಾಗಿದೆ. ಅದರಲ್ಲೂ ಮುಖ್ಯವಾಗಿ 72 ದೇಹಗಳು ಸಿಕ್ಕ ದಿನವೇ ದಫನ್ ಮಾಡಿದರೆ, ಅದು ಧರ್ಮಸ್ಥಳದ ಅಕ್ಕಪಕ್ಕ ದಫನ್ ಮಾಡಿದರೆ. ಅದರಲ್ಲಿ ಮುಖ್ಯವಾದಂಥ ಗಮನಿಸಬೇಕಂತ ಮತ್ತೊಂದು ವಿಚಾರ ಅಂದರೆ, ಒಂದು ತಪ್ಪು ಸಿಕ್ಕ ದಿನವೇ ಅದನ್ನು ದಫನ್ ಮಾಡಿದ್ದು, ಅದು ಸಂಬಂಧಿಕರನ್ನು ಹುಡುಕದೆ ದಫನ್ ಮಾಡೋದು ಒಂದು ತಪ್ಪು. ಎರಡನೇದಾಗಿ
ಆ ದಫನ್ ಮಾಡಿದ ಸ್ಥಳಗಳನ್ನು ಕೂಡ ಇಂಥದೇ ಸ್ಥಳ ಎನ್ನುವಂಥ ಗುರುತು ಕೂಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಂದು ಲೆಜರ್ನಲ್ಲಿ ಇಲ್ಲ. ಹಾಗಾಗಿ ಇಲ್ಲಿ ಎಡವಟ್ಟುಗಳ ಮೇಲೆ ಎಡವಟ್ಟು ಆಗಿದೆ ಅನ್ನೋದು ಇದೀಗ ದೂರುದಾರರ ಆರೋಪವಾಗಿದೆ. ಅದರಲ್ಲೂ ಜೊತೆಗೆ ಈ 74 ಶವಗಳಲ್ಲಿ 72 ಶವಗಳನ್ನು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೂಳಲಾಗಿದೆ. 2 ಶವಗಳನ್ನು ಸಿಕ್ಕಂತೆ 2 ಶವಗಳನ್ನು ಬೆಳ್ತಂಗಡಿಯಿಂದ 60 ಕಿಲೋಮೀಟರ್ ದೂರದಲ್ಲಿರುವಂಥ KS ಹೆಗ್ಡೆ ಆಸ್ಪತ್ರೆಯಲ್ಲೇ ಸೆರೆಮೆಟ್ರಿಯಲ್ಲಿ ಅದನ್ನು ದಫನ್ ಮಾಡಲಾಗಿತ್ತು. ಅದರ ಅಂತ್ಯಕ್ರಿಯೆ ಮಾಡಲಾಗಿದೆ ಅನ್ನೋದು ಕೂಡ ಮಾಹಿತಿಯಿಂದ ತಿಳಿದು ಬರುವಂಥ ದೊಡ್ಡ ವಿಷಯವಾಗಿದೆ. ಅದರಲ್ಲೂ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅದನ್ನು ದಫನ್ ಮಾಡುವಾಗ ಉಲ್ಲೇಖ ಮಾಡಿದಂತ ಹೇಳಿಕೆಂದ್ರೆ ಅವರು ಅನಾರೋಗ್ಯದಿಂದಿದ್ರು, ಅವರು ಭಿಕ್ಷುಕರಾಗಿದ್ರು, ಅವರು ಕೆಲವೊಂದು ಕಾಯಿಲೆಯಿಂದ ಹೊಂದಿದ್ರು. ಹಾಗಾಗಿ ಸಿಕ್ಕ ದಿನವೇ ಅವರನ್ನು ದಫನ್ ಮಾಡಲಾಗಿದೆ ಎನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗಾದ್ರೆ ಈ ಕಾನೂನನ್ನ ಮೀರಿ ಯಾಕೆ ಸಿಕ್ಕ ದಿನವೇ ದಫನ್ ಮಾಡಲಾಯಿತು? ದಫನ್ ಮಾಡಿದ್ರು ಕೂಡ ದಫನ್ ಮಾಡಿದ ಸ್ಥಳವನ್ನು ಯಾಕೆ ಅಚ್ಚುಕಟ್ಟಾಗಿ ಇಂಥದೇ ಒಂದು ಸ್ಥಳದಲ್ಲಿ ದಫನ್ ಮಾಡಲಾಗಿದೆ ಅನ್ನುವಂಥ ಒಂದು ಉಲ್ಲೇಖವನ್ನು ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾರ್ಯಾಲಯದಲ್ಲಿ ಯಾಕೆ ಮಾಡಿಲ್ಲ? ಎರಡನೇದಾಗಿ ನೀವೆಲ್ಲ ಉಲ್ಲೇಖ ಮಾಡಿದಂತೆ ಅವರು ಕಾಯಿಲೆ ಬಿದ್ದಿದ್ರು, ಅವರು ಭಿಕ್ಷುಕರಾಗಿದ್ರು, ಅವ್ರು ಬೆಗ್ಗರಾಗಿದ್ರು ಅಥವಾ ಬೇರೆ ಬೇರೆ ಕಾರಣಗಳನ್ನ ಹೇಳುವಾಗ ಆ ಭಿಕ್ಷುಕರನ್ನ ಕಾಯಿಲೆ ಬಿದ್ದವರನ್ನು ಯಾಕೆ 60 ಕಿಲೋಮೀಟರ್ ಬೆಳ್ತಂಗಡಿಯಿಂದ 60 ಕಿಲೋಮೀಟರ್ ದೂರದಲ್ಲಿರುವಂಥ KS ಹೆಗ್ಡೆ ಚಾರಿಟೇಬಲ್ ಟ್ರಸ್ಟ್ ಆಸ್ಪತ್ರೆಗೆ ಯಾಕೆ ಕಳಿಸಿದ್ರಿ? ಇವೆಲ್ಲವೂ ಕೂಡ ಅನುಮಾನವನ್ನ ಮೂಡಿಸುವಂಥ ಒಂದು ವಿಷಯವಾಗಿತ್ತು. ಹಾಗಾಗಿ ಇವೆಲ್ಲವನ್ನು ತಿಳ್ಕೊಂಡಂಥ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ SITಗೆ ಪತ್ರವನ್ನು ಬರೆದಿದ್ರು. ಅದರಲ್ಲೂ ಪತ್ರ ಬರೆದ ನಂತರ ನವೆಂಬರ್ 5ಕ್ಕೆ ಅವರು 2ನೇ ಪತ್ರ ಬರೀತಾರೆ. ಅದಾದ ನಂತರ ಇದೀಗ ಡಿಸೆಂಬರ್ 24 ಇವತ್ತು ನಾಳೆ ಅಥವಾ ನಾಡಿದ್ದರಂದು ಅಥವಾ ಕೆಲವೇ ದಿನಗಳಲ್ಲಿ ಇದೀಗ SIT ತಂಡ ಕೂಡ 1000 ಪುಟಗಳ ಸುದೀರ್ಘ ವರದಿಯನ್ನ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಹಸ್ತಾಂತರ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ ಮತ್ತು ಅದಕ್ಕೆ ಕ್ಷಣಗಣನೆ ಕೂಡ ಆರಂಭವಾಗಿದೆ. ಅದಾದ ನಂತರ ಒಂದು ವೇಳೆ SIT ತಂಡದವರು ಮಹಿಳಾ ಆಯೋಗದ ಅಧ್ಯಕ್ಷರಿಗೆ 1000 ಪುಟಗಳ ತನಿಖಾ ವರದಿಯನ್ನು ಕೊಟ್ಟರೆ ಮಹಿಳಾ ಆಯೋಗ ಅದರ ಮುಂದಿನ ಕ್ರಮವನ್ನು ಏನು ಕೈಗೊಳ್ಳುತ್ತೆ ಅದನ್ನು ಸಂಪೂರ್ಣವಾಗಿ ಓದ್ಕೊಂಡು ಪರಿಶೀಲನೆ ಮಾಡಿ ಏನಾದರೂ ಮತ್ತೆ ಸಂಶಯ ಕಾಡುತ್ತೆ ಅಥವಾ ಮತ್ತೇನಾದರೂ SITಗೆ ಸೂಚನೆ ಕೊಡುವಂಥ ಹಂತ ಇದೆ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.